ನಮಸ್ಕಾರ. ತತ್ವನೋವ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಮಗೆಲ್ಲರಿಗೂ ಮಹಾಭಾರತದ ವಿದುರ ಗೊತ್ತಿದೆ. ಅದೇ ವಿದುರ ಸಾಕ್ಷಾತ್ ನ್ಯಾಯ ದೇವತೆ ಯಮಧರ್ಮರಾಯ. ಒಬ್ಬ ದೇವತೆ ಯಾಕೆ ಮನುಷ್ಯನಾಗಿ ಹುಟ್ಟಬೇಕಾಯಿತು? ಬನ್ನಿ, ಈ ವಿಡಿಯೋದಲ್ಲಿ ವಿದುರನ ಜನ್ಮ ರಹಸ್ಯದ ಕಥೆಯನ್ನು ತಿಳಿಯೋಣ. ಒಂದು ದಿನ ಮಾಂಡವ್ಯ ಮಹರ್ಷಿಗಳು ತಮ್ಮ ಆಶ್ರಮದ ಮರದ ಕೆಳಗೆ ಕೂತು ಮೌನವ್ರತದಲ್ಲಿರುತ್ತಾರೆ. ಅದೇ ದಿನ ರಾಜರ ಮನೆಯಲ್ಲಿ ಕಳ್ಳತನ ಆಗ್ತದೆ. ಕಳ್ಳರು ರಾಜನ ಮನೆಯಲ್ಲಿದ್ದ ಆಭರಣಗಳನ್ನೆಲ್ಲ ಕದ್ದುಕೊಂಡು ಓಡಿ ಬರ್ತಾ ಇರ್ತಾರೆ. ಅವರ ಹಿಂದೆ ರಾಜಭಟರು ಸಮೇತ ಸಹ ಅಟ್ಟಿಸಿಕೊಂಡು ಬರ್ತಾ ಇರ್ತಾರೆ. ಈ ಕಳ್ಳರು ನೇರವಾಗಿ ಬೇಗ ಓಡಿ ಋಷಿಗಳ ಆಶ್ರಮಕ್ಕೆ ಹೋಗಿ ಅವರು ಕದ್ದು ತಂದ ಆಭರಣ ಮತ್ತು ಅವರು ಅಲ್ಲೇ ಇಟ್ಟು ಅವರು ಕೂಡ ಅಲ್ಲಿ ಬಚ್ಚಿಟ್ಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ರಾಜಭಟರು ಅಲ್ಲಿಗೆ ಬಂದರು. ಮೌನವಾಗಿ ಕುಳಿತಿದ್ದಂತಹ ಮಾಂಡವ್ಯ ಋಷಿಗಳನ್ನು ಕಂಡು ಅವರಲ್ಲಿ ಕೇಳ್ತಾರೆ, ಈ ದಾರಿಯಲ್ಲಿ ಕಳ್ಳರು ಹೋದದನ್ನು ನೋಡಿದ್ದೀರಾ? ಕಳ್ಳರು ಎಲ್ಲಿಗೆ ಹೋದ್ರು ನಿಮಗೆ ಗೊತ್ತುಂಟ ಅಂತ. ಋಷಿಗಳ ಮೌನ ವ್ರತದಲ್ಲಿದ್ದ ಕಾರಣ ಏನೂ ಉತ್ತರ ಕೊಡಲಿಲ್ಲ. ದುರಾದೃಷ್ಟಕ್ಕೆ ರಾಜಭಟರು ಋಷಿಗಳ ಆಶ್ರಮಕ್ಕೆ ಹೋಗಿ ಕಳ್ಳರು ಇದ್ದಾರ ಇಲ್ವ ಅಂತೇಳಿ ಹುಡುಕ್ತಾರೆ. ಕಳ್ಳರು ಹಾಗೂ ಅವರು ಕದ್ದ ಆಭರಣಗಳು ಸಿಗ್ತದೆ. ಆದರೆ ಇಲ್ಲಿ ರಾಜಭಟರಿಗೊಂದು ಸಂಶಯ ಬರ್ತದೆ. ಆಶ್ರಮದ ಪರಿಸರದಲ್ಲಿಯೇ ಈ ಆಭರಣ ಕಳ್ಳರು ಸಿಕ್ಕಿದ್ರಿಂದ ಈ ಮೌನಿ ಋಷಿಯೇ, ಮೌನವ್ರತ ಮಾಡುತ್ತಿರುವ ಈ ಋಷಿಯೇ ಕಳ್ಳ ಇರಬೇಕು ಅಂತ ಕಳ್ಳರ ಜೊತೆ ಆ ಋಷಿಯನ್ನು ಕೂಡ ಕರ್ಕೊಂಡೋಗಿ ರಾಜರ ಆಸ್ಥಾನದಲ್ಲಿ ನಿಲ್ಲಿಸುತ್ತಾರೆ. ರಾಜಭಟರು ರಾಜನಲ್ಲಿ ಹೇಳ್ತಾರೆ, ಕಳ್ಳತನ ಮಾಡಿದಂತಹ ಕಳ್ಳರು ಸಿಕ್ಕಿದ್ದಾರೆ, ಆಭರಣವು ಸಿಕ್ಕಿದೆ, ಆದರೆ ಅವರು ಋಷಿಯ ಆಶ್ರಮದಲ್ಲಿ ಸಿಕ್ಕಿಬಿದ್ರು. ನಮಗೆ ಋಷಿಯ ಮೇಲೆ ಒಂದು ಅನುಮಾನ ಉಂಟು, ಅವನೇ ಕಳ್ಳರ ಗುರು ಇರಬೇಕು ಅಂತ. ಆದರೆ ನಾವು ಕೇಳಿದ್ದಕ್ಕೆ ಯಾವುದೇ ರೀತಿ ಉತ್ತರ ಬರಲಿಲ್ಲ ಅಂತ ದಂಡಾಧಿಕಾರಿಯಾದ ರಾಜನು ಅವನೇ ಋಷಿಯಲ್ಲಿ ಮಾತಾಡಿಸ್ತಾನೆ. ಋಷಿಯಲ್ಲಿ ಕೇಳುತ್ತಾನೆ, ಈ ಕಳ್ಳರಿಗೂ ನಿನಗೇನಾದರೂ ಸಂಬಂಧ ಇದೆಯಾ? ನೀನು ಕಳ್ಳರ ಗುರು ಹೌದಾ ಅಂತ. ಆದರೂ ಕೂಡ ಋಷಿಯಲ್ಲಿ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ರಾಜರಿಗೆ ಸಿಟ್ಟು ಬರ್ತದೆ. ಅವನು ರಾಜಭಟರಿಗೆ ಈ ಋಷಿಯನ್ನು ಹಾಗೂ ಕಳ್ಳರನ್ನು ಸೇರಿ ಶೂಲಕ್ಕೆ ಏರಿಸಿ ಅಂತೇಳಿ ಆಜ್ಞೆ ಮಾಡುತ್ತಾನೆ. ರಾಜಾಜ್ಞೆಯಂತೆ ಶೂಲ ಕಂಬದ ಮೇಲೆ ಕಳ್ಳರನ್ನು, ಮಾಂಡವ್ಯ ಋಷಿಗಳನ್ನು ಕೂರಿಸುತ್ತಾರೆ. ಕಳ್ಳರೆಲ್ಲರೂ ಸಾಯ್ತಾರೆ. ಆದರೆ ಮಾಂಡವ್ಯ ಋಷಿಗಳು ಸಾಯಲಿಲ್ಲ. ಅವರು ಇನ್ನೂ ಶೂಲದ ಕಂಬದ ಮೇಲೆ ಕೂರಿಸಿದ್ರೂ ಕೂಡ ಅವರು ಮೌನವ್ರತದಲ್ಲೇ ಮುಂದುವರಿಯುತ್ತಾರೆ. ಇದನ್ನು ಕಂಡ ರಾಜಭಟರು ರಾಜರಲ್ಲಿ ಹೋಗಿ ಹೇಳುತ್ತಾರೆ. ಬೆದರಿದ ರಾಜ ಮಂತ್ರಿ ಪರಿವಾರರೊಡನೆ ನಡೆದ ಘಟನೆಯ ಬಗ್ಗೆ ವಿಚಾರಿಸುತ್ತಾನೆ. ತಡ ಮಾಡದೆ ನೇರವಾಗಿ ಮಾಂಡವ್ಯ ಋಷಿಗಳಿದ್ದಲ್ಲಿ ಬಂದು ಋಷಿಯನ್ನು ಕಂಡವನೇ ಕೈ ಮುಗಿದು ತಾನು ತಿಳಿಯದೇ ಮಾಡಿದ ತಪ್ಪಿನ ಅಪರಾಧವನ್ನು ಮನ್ನಿಸಬೇಕು, ನನ್ನ ಮೇಲೆ ಕೋಪಗೊಳ್ಳಬಾರದು ಎಂದು ಪ್ರಾರ್ಥಿಸುತ್ತಾನೆ. ಮಾಂಡವ್ಯ ಋಷಿಗಳು ಅವನನ್ನು ಕ್ಷಮಿಸಿ ಪ್ರಸನ್ನೀಭೂತರಾಗುತ್ತಾರೆ. ರಾಜನು ತಾನು ಮಾಡಿದ ತಪ್ಪನ್ನು ಸರಿಪಡಿಸಬೇಕು ಅಂತ ಹೇಳಿ ಮಾಂಡವ್ಯ ಋಷಿಗಳನ್ನು ಶೂಲದಿಂದ ಬಿಡಿಸಲು ಪ್ರಯತ್ನಿಸಿ ವಿಫಲನಾದನು. ಶೂಲ ಕಂಬ ಋಷಿಗಳ ಮೈಯಿಂದ ಹೊರಗೆ ಬರುವುದೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ದೇಹದ ಹೊರಗಡೆ ಇದ್ದ ಕಂಬದ ಭಾಗವನ್ನು ಮಾತ್ರ ಕತ್ತರಿಸಿ ತೆಗೆಯುತ್ತಾರೆ. ಆದರೆ ಕಂಬದ ಮೊಣಚಾದ ತುದಿ ಮಾತ್ರ ಋಷಿಯ ದೇಹದ ಒಳಗೆ ಸಿಕ್ಕಿಕೊಳ್ಳುತ್ತದೆ. ಅದಕ್ಕೆ ಇವರಿಗೆ ಅಣಿಮಾಂಡವ್ಯ ಅಂತ ಹೆಸರು ಬಂತು. ಮಾಂಡವ್ಯ ಋಷಿಗಳಿಗೆ ತಾನು ಮಾಡಿದ ಯಾವುದೋ ಒಂದು ಪಾಪದ ಫಲದಿಂದಲೇ ಇಂತಹ ಒಂದು ಕೆಟ್ಟ ಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂತು ಅಂತೇಳಿ ಗೊತ್ತಾಗ್ತದೆ. ಆದರೆ ಯಾವ ಪಾಪ ಮಾಡಿ ಅವನಿಗೆ ಇಂತಹ ಒಂದು ಸ್ಥಿತಿ, ಇಂತಹ ಒಂದು ಗತಿಯನ್ನು ಅನುಭವಿಸಬೇಕಾಗಿ ಬಂತು ಎಂದು ಗೊತ್ತಾಗಲಿಲ್ಲ. ಅದನ್ನು ತಿಳ್ಕೊಳ್ಳುವ ಒಂದು ಕುತೂಹಲ ಹೆಚ್ಚಾಯಿತು. ಧರ್ಮದಂಡವನ್ನು ಹಿಡಿದು ನ್ಯಾಯ ಅನ್ಯಾಯಗಳನ್ನು ನಿರ್ಧರಿಸಿ ಫಲವನ್ನು ಕೊಡುವಂತಹ ಯಮಧರ್ಮರಾಯನಲ್ಲಿಯೇ ವಿಚಾರ ಮಾಡಬೇಕು ಎಂದು ಯೋಚಿಸಿ ನೇರವಾಗಿ ಯಮಧರ್ಮರಾಯನಲ್ಲಿ ಹೋಗಿ ಕೇಳುತ್ತಾನೆ. ಮಾಂಡವ್ಯ ಋಷಿಯು ಯಮಧರ್ಮರಾಯನಲ್ಲಿ, ಯಮಧರ್ಮರಾಯನೇ, ಲೋಕದ ಜೀವಿಗಳು ತಿಳಿಯದೋ ಮಾಡಿದ ಎಲ್ಲ ಕರ್ಮಗಳು ನಿನಗೆ ಗೊತ್ತಿರುತ್ತದೆ. ನಾನು ಗೊತ್ತಿದ್ದು ಯಾವುದೇ ಪಾಪ ಮಾಡಿಲ್ಲ. ಆದರೂ ಕೂಡ ನನಗೆ ಯಾಕೆ ಇಂತಹ ಒಂದು ಘೋರ ಶಿಕ್ಷೆ ಬಂತು? ಯಾವ ಅಪರಾಧದಿಂದ ಹೀಗೆ ಆಯಿತು ಎಂದು ಕೇಳುತ್ತಾನೆ. ಯಮಧರ್ಮರಾಯ ಅದಕ್ಕೆ, ಮಹರ್ಷಿಗಳೇ, ನೀವು ಸಣ್ಣದಿರುವಾಗ ಚಿಟ್ಟೆಗಳನ್ನು ಹಿಡಿದು ನೋಯಿಸ್ತಿದ್ರಿ. ಧರ್ಮ ರಹಸ್ಯವೇನೆಂದರೆ ಮಾಡಿದ ತಪ್ಪು ಅಲ್ಪವಾದರೂ ಸಣ್ಣದಾದರೂ ಅದರ ಪ್ರತಿಫಲ ಅಷ್ಟೇ ದೊಡ್ಡದಾಗಿರುತ್ತದೆ. ಹಾಗಾಗಿ ಆ ಕರ್ಮದ ಫಲವೇ ಈ ಶೂಲದ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು ಎಂದು ಹೇಳುತ್ತಾನೆ.
ಯಮನ ಮಾತನ್ನು ಕೇಳಿ ಮಾಂಡವ್ಯ ಋಷಿಗಳಿಗೆ ಸಿಟ್ಟು ಬರುತ್ತದೆ. ಮಾಂಡವ್ಯ ಋಷಿಯು, ಯಮನೇ, ಮನುಷ್ಯರು ಹುಟ್ಟಿ 14 ವರ್ಷ ತುಂಬುವವರೆಗೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಗೊತ್ತಾಗುವುದಿಲ್ಲ. ಆ ಪ್ರಾಯದಲ್ಲಿ ಮಾಡಿದ ತಪ್ಪಿಗೆ ಇಂತಹ ಒಂದು ಶಿಕ್ಷೆ ಕೊಡುವುದು ಎಷ್ಟು ಸರಿ? ಇದು ನ್ಯಾಯವಲ್ಲ. ಇಂತಹ ಶಿಕ್ಷೆಯನ್ನು ವಿಧಿಸಿದ ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಬೇಕು, ದಾಸೀಪುತ್ರನಾಗಿ ಹುಟ್ಟಬೇಕು ಎಂದು ಶಪಿಸುತ್ತಾನೆ ಮಾಂಡವ್ಯ ಋಷಿ. ಈ ಶಾಪದ ಫಲವಾಗಿಯೇ ಯಮಧರ್ಮರಾಯನು ಭೂಮಿಯಲ್ಲಿ ದಾಸೀಪುತ್ರ ವಿದುರನಾಗಿ ಜನಿಸಿದನು. ಈ ವಿದುರ ಮಹಾಭಾರತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. ಈ ಕತೆ ನಮಗೆ ಏನು ಹೇಳುತ್ತದೆ ಅಂದರೆ, ನ್ಯಾಯ ಅಂದರೆ ಕೇವಲ ಶಿಕ್ಷೆ ಕೊಡುವುದು ಅಲ್ಲ, ನ್ಯಾಯ ಅಂದರೆ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವುದು. ಸಣ್ಣ ವಯಸ್ಸಿನಲ್ಲಿ ಮಾಡಿದ ತಪ್ಪು ಜೀವನ ಪೂರ್ತಿ ಶಿಕ್ಷೆಗೆ ಕಾರಣ ಆಗಬಾರದು. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಮಾರ್ಗದರ್ಶನ ಬೇಕು, ಕ್ರೂರ ಶಿಕ್ಷೆ ಅಲ್ಲ. ಯಮಧರ್ಮರಾಜನೇ ತಪ್ಪು ತೀರ್ಪು ಕೊಟ್ಟಿದ್ದಾನೆ ಅಂದರೆ ನಾವು ಮನುಷ್ಯರು ತೀರ್ಪು ಕೊಡುವ ಮುಂಚೆ ಎಷ್ಟು ಜಾಗೃತೆಯಿಂದ ಇರಬೇಕೆಂದು ಅರ್ಥವಾಗುತ್ತದೆ. ಹಾಗಾಗಿ ಯಾರಿಗಾದರೂ ತೀರ್ಪು ಕೊಡುವ ಮೊದಲು ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬೇಕು, ಇಲ್ಲ ಅಂದರೆ ಆ ನ್ಯಾಯವು ಅನ್ಯಾಯವಾಗಬಹುದು. ಇದೇ ಮಾಂಡವ್ಯ ಮುನಿಯ ಕಥೆ ಕೊಡುವ ಸಂದೇಶ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.